ಎಂದು ಮುಗಿಯದ ಬಾಳ ನಾಟಕವ ಆಡಿಸುತ್ತಿರುವೆ, ನೀ ನೋಡುತ್ತಲಿರುವೆ. ಏನಪ್ಪ ನಿನ್ಲೀಲೆ, ನಾವು ಯಾವ ಜನ್ಮದಲ್ಲಿ ಏನ್ ತಪ್ಪು ಮಾಡಿದ್ವಿ ಅಂತ ನಮಗೆ ತೊಂದ್ರೆ ಮೇಲ್ ತೊಂದ್ರೆ ಕೊಡ್ತಾ ಇದೀಯ. ನನ್ನ ಗಂಡ ಹೆಸರಿಗೆ ತಕ್ಕಂತೆ ಧರ್ಮಣ್ಣ ಧರ್ಮವಾಗಿ ನಡ್ಕೊಳ್ತಾ ಇದ್ದಾರೆ. ಆದ್ರೆ ನೀನೇನ್ ಮಾಡ್ದೆ, ನನ್ನ ಗಂಡನಿಗೆ ಕಣ್ಣಲ್ಲಿ ಮಂಜಾಕಿ ಕಣ್ಣು ಕಾಣ್ದಿರೋ ಹಾಗೆ ಮಾಡ್ಬಿಟ್ಟೆ. ಯಾಕಪ್ಪ, ಯಾಕೆ ನ್ಯಾಯ ನೀತಿ ಧರ್ಮ ಅಂತ ಬದುಕೋರ್ಗೆ ಇಂಥ ಶಿಕ್ಷೆನ ನೀನ್ ಕೊಡೋದು? ಬೇಡಪ್ಪ ಬೇಡ, ನಮಗೆ ತಡ್ಕೊಳ್ಳೋ ಶಕ್ತಿ ಇಲ್ಲಪ್ಪ. ಸರಳ, ಆ ದೇವ್ರನ್ನ ಯಾಕೆ ನಿಲ್ಲಿಸ್ತೀಯ? ಆ ದೇವ್ರು ತಾನೆ ಏನ್ ಮಾಡ್ತಾನೆ? ಅವನಿಗೆ ನಮ್ಮ ಸಂಸಾರ ಒಂದೇ ಆಗಿದ್ರೆ ನೋಡ್ಕೋತಿದ್ದ. ಆ ಕರುಣಾಮಯಿಗೆ ಕೋಟ್ಯಾಂತರ ಜೀವರಾಶಿಗಳನ್ನು ರಕ್ಷಿಸಬೇಕು. ಅದರಲ್ಲಿ ನಾವು ಕಾಣಲಿಲ್ಲ ಅಷ್ಟೇ, ಎಲ್ಲ ನಮ್ಮ ಗ್ರಹಚಾರ. ದೇವ್ರ ತಾನೇ ಏನ್ ಮಾಡ್ತಾರೆ? ನಮ್ಮಂತವ್ರು ಈ ಭೂಮಿ ಮೇಲೆ ಬದುಕಿರ್ಬಾರ್ದು ಸರಳ, ಬದುಕಿರ್ಬಾರ್ದು. ಈ ತರ ಎಲ್ಲ ಅಪ್ಪಸರ ಮಾತಾಡ್ಬೇಡಿ. ನಾನು ನಿಮ್ಮ ಹೆಂಡತಿ ಇನ್ನೂ ಜೀವಂತವಾಗಿ ಬದುಕಿದ್ದೀನಿ. ಇಲ್ಲಿವರೆಗೂ ನಮಗೋಸ್ಕರ ಶ್ರಮ ಪಟ್ಟು ದುಡ್ದಿದ್ದೀರ. ಇನ್ಮೇಲೆ ನಾನ್ ದುಡ್ದು ನಿಮ್ಮನ್ನ ಸಾಕ್ತೀನಿ. ನೀವು ಧೈರ್ಯವಾಗಿರಿ, ನೀವು ಧೈರ್ಯವಾಗಿರಿ. ಸರಳ ಸರಳ, ಈ ಪಾಪಿ ಗಂಡನ ಕ್ಷಮಿಸ್ಬಿಡು ಸರಳ. ನನ್ನ ಮದುವೆ ದಿನದಿಂದನೂ ಒಂದು ದಿನನೂ ಸುಖವಾಗಿರಲಿಲ್ಲ. ಈ ಮನೆಯ ಶ್ರೇಯಸ್ಸಿಗಾಗಿ ನಿನ್ನ ಬದುಕನ್ನೇ ಮುಡುಪಾಗಿಟ್ಟಿದ್ದೀಯ. ನಿನ್ನ ಸರ್ವಸ್ವವನ್ನು ಈ ಮನೆಗೆ ದಾರಿ ಎಳೆದಿದ್ದೀಯ. ಆದ್ರೆ ನಾನು ನಿನಗೇನು ಮಾಡಲಿಲ್ಲ. ಇನ್ನು ಮುಂದೆ ಈ ನಿನ್ನ ಗಂಡ ಕಣ್ಣು ಕಾಣದ ಕುರುಡಾಗುವ ಹಾಗೆ ಕಾಣ್ತೈತೆ. ನನ್ನಂತ ಪಾಪಿ ಬದುಕಿರ್ಬಾರ್ದು. ಬೇಡ ಅಂದ್ರೆ ಏನೇನೋ ಮಾತಾಡಿ ಆಯಾಸ ಮಾಡ್ಕೋಬೇಡಿ. ನಿಮಗೇನು ಆಗಿಲ್ಲ ಅಂದ್ರೆ ನೋಡಿ, ಆಸ್ಪತ್ರೆಗೆ ಹೋದ್ರೆ ಕಣ್ಣೆಲ್ಲ ಸರಿ ಆಗತ್ತೆ ಅಂದ್ರೆ ನಾನು ವಿಷಯನ ಕೇಳಿ ಸ್ವಲ್ಪ ಹಣ ಇಸ್ಕೊಂಬರ್ತೀನಿ. ಆಮೇಲೆ ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ವಿಶಾಲ್, ವಿಶಾಲ್, ಬಾಪ ಇಲ್ಲಿ. ಒಂದೇ ಸಮನೆ ಕಿರ್ಚ್ಕೊತಾ ಇದ್ದೀರಾ? ಒಂದ್ ಗಳಿಗೆ ನಾವು ನೆಮ್ಮದಿಯಿಂದ ಇರೋದಕ್ಕೆ ಬಿಡುದಿಲ್ವಲ್ಲ? ಅದೇನ್ ಹೇಳೋದಕ್ಕೆ? ನೋಡಪ್ಪ, ಇಲ್ಲಿವರೆಗೂ ನಿಮ್ಮ ನನಗೆ ಕಣ್ ಕಾಣಿಸ್ತಾ ಇಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ದಾಗೆಲ್ಲ ಅದಕ್ಕೆ ಅಣ್ಣನ ಕಣ್ಣಿಗೆ ಏನೂ ಆಗಿಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹಿಂದೇಟ್ ಆಗ್ತಾ ಬಂದೆ. ಆದ್ರೆ ಅವ್ರ ಕಣ್ಣು ಇತ್ತೀಚೆಗೆ ದೃಷ್ಟಿ ಕ್ಷೀಣವಾಗ್ತಾ ಇದೆ. ಸ್ವಲ್ಪ ಹಣ ಕೊಟ್ರೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಬಂದ್ಬಿಡ್ತೀನಿ. ಅದಕ್ಕೆ ಅವ್ರಿಗೇನು ಆಗಿಲ್ಲ. ಸುಮ್ಮನೆ ನೀವು ಎದುರಿ, ನಮ್ಮನ್ನು ಎದುರಿಸ್ಬೇಡಿ. ಅವ್ರಿಗೇನೋ ಕಣ್ಣಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿರ್ಬೇಕು. ಅದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತೀರಾ? ಸರಿ, ನಾನು ತಾರಾಳಿಗೆ ಹೇಳ್ತೀನಿ, ನಿಮ್ಗೆ ಎಷ್ಟು ಹಣ ಬೇಕೋ ಅಷ್ಟು ಇಸ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ಅಣ್ಣ ನಮಗೂ ಮುಖ್ಯ ಅಲ್ವಾ? ತಾರಾ, ಲೇ ತಾರಾ, ಏನ್ರಿ ಒಳ್ಳೆ ಗಂಡು ಕಿತ್ತೋಗುತ್ತಾರ ತಾರ ತಾರ ಅಂತ ಕಟ್ಕೋತಿದ್ದೀರ? ತಾರಾ,
ಎಷ್ಟಕ್ಕೆ ಕೇಳ್ತಾರೋ ಅಷ್ಟು ಹಣನ ಕೊಟ್ಟು ಕಳ್ಸು. ಅಣ್ಣನ್ ಕಣ್ ತೋರ್ಸಕ್ಕೆ ಆಸ್ಪತ್ರೆಗೆ ಹೋಗ್ತಾರಂತೆ. ನಿಮ್ ಆಫೀಸಿಗೆ ಲೇಟ್ ಆಯ್ತಲ್ವಾ? ನೀವ್ ಹೊರಡಿ, ನಾನು ಕೊಡ್ತೀನಿ, ಹೊರಡಿ. ಸರಿ ತಾರಾ, ನಾನು ಕೆಲ್ಸಕ್ಕೆ ಹೋಗ್ಬರ್ತೀನಿ ಅಣ್ಣ. ನಾನು ಕೆಲ್ಸಕ್ಕೆ ಹೋಗ್ಬರ್ತೀನಿ ಅಣ್ಣ. ನನ್ನ ಬಂಗಾರ, ಬಾಯ್ ಬಾಯ್. ಈ ಮನೇಲಿ ಹಣ ಅಂದ್ರೆ ಬೆಲೆನೇ ಇಲ್ವಾ? ನನ್ನ ಗಂಡ ಒಬ್ಬ ಏನೋ ಕಷ್ಟಪಟ್ಟು ಹಗ್ಲು ರಾತ್ರಿ ದುಡ್ದು ತಂದಾಕ್ತಾನೆ, ನಾನು ಬೇಯಿಸಾಕ್ತೀನಿ. ಅದನ್ನ ಮೂರೊತ್ತು ಕುತ್ಕೊಂಡು ಮುಕ್ಕೋದ್ ಬಿಟ್ಟು ಹಣ 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 ಅಂತ ಬಾಯ್ ಪಡ್ಕೋತಿಯಲ್ಲ, ನಿನ್ ಮಕ್ಕಕ್ಕೆ ಸ್ವಲ್ಪ ನಾಚಿಕೆ ಆಗೋದಿಲ್ವಾ? ನಿನ್ ಜನ್ಮಕ್ಕೆ. ತಾರಾ, ಏನೇನೋ ಮಾತಾಡ್ಬೇಡ. ನಾನೇನು ಸುಮ್ನೆ ಹಣ ಕೇಳುವಂತ ನೀಚ ಹೆಂಗ್ಸಲ್ಲ. ಈ ಮನೆ ಯಜಮಾನನ್ಗೆ ಆಸ್ಪತ್ರೆ ಕರ್ಕೊಂಡು ಹೋಗೋದಕ್ಕೆ ನಿನ್ನ ಹತ್ರ ಹಣ ಕೇಳಿದ್ದು. ಯಾರು? ಇವನು ಇವನು ಈ ಮನೆ ಯಜಮಾನ ಅಲ್ಲಮ್ಮ. ಮನೆ ಆಸ್ತಿ ಗೀಸ್ತಿ ಎಲ್ಲ ಕಂಡೋರಿ ಗಡ ಇಟ್ಕೊಂಡು ಬದುಕ್ತಾ ಇರೋನ್ನ ಯಜಮಾನ ಅನ್ನೋದಕ್ಕೂ ನಿಂಗೆ ನಾಚಿಕೆ ಆಗೋದಿಲ್ವಾ? ತಾರಾ, ಮುಚ್ಚ ಬಾಯಣ್ಣ. ಏನು ಗೊತ್ತಿಲ್ಲದೆ ಮಾತಾಡ್ಬೇಡ. ಅವರು ಆಸ್ತಿನ ಅಡವಿಟ್ಟಿದ್ದು ತಿಂದು ತೇಗಿ ಶೋಕಿ ಮಾಡೋದಕ್ಕಲ್ಲ, ನಿನ್ನ ಗಂಡನನ್ನ ಓದಿಸಿ ವಿದ್ಯಾವಂತನಾಗಿ ಮಾಡಿ ಒಂದು ಕೆಲಸ ಸಿಗ್ಲಿ ಅಂತ ಹೊರತು ಬೇರೆ ಯಾವುದಕ್ಕೂ ಅಲ್ಲ ತಾಯಿ. ಸುಮ್ನೆ ಎಲುವಿಲ್ಲದ ನಾಲ್ಗೆ ಅಂತ ಏನೇನೋ ಮಾತಾಡ್ಬೇಡ, ಸರಿ ಇರಲ್ಲ. ಸರಳ, ಬಾಯಿ ಮುಚ್ಚು. ಸುಮ್ನೆ ಸಣ್ಣ ಸಮಸ್ಯೆನ ದೊಡ್ಡದು ಮಾಡಬೇಡಿ. ನಾನು ಆಸ್ಪತ್ರೆಗೆ ಹೋಗಿರೋ ಪರವಾಗಿಲ್ಲ, ಈ ಮಾನ ಮರ್ಯಾದೆನ ಕಳಿಬೇಡಿ. ಏನು ಅನ್ಕೊಂಡಿದ್ದೆ ಕಣಯ್ಯ, ನೀನು ಸುಮಾರಾಗಿ ಇದೀಯಾ. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅನ್ನೋರ್ನ ನಂಬ್ಕೋಬೋದಂತೆ. 1 2 3 4 ಅಂತ ಅಂದ್ ಲೆಕ್ಕ ಹಾಕೋರ್ನ ಯಾವುದೇ ಕಾರಣಕ್ಕೂ ನಂಬಕ್ಕಾಗಲ್ಲ. ಅಲ್ಲ, ನಿಮ್ಮಿಬ್ರು ಗಂಡ ಹೆಂಡತಿ ಪ್ಲಾನ್ ಏನು ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಹೇಗಾದ್ರೂ ಮಾಡಿ ನನ್ನನ್ನ ಈ ಮನೆಯಿಂದ ಹೊರಗಾಕ್ಬೇಕು ಅಂತ ನೀವು ನಡೆಸ್ತಾ ಇರೋ ಪಿತೂರಿ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಯಾವುದೇ ಕಾರಣಕ್ಕೂ ನನ್ನನ್ನ ಈ ಮನೆಯಿಂದ ಹೊರಗಾಕೋದಕ್ಕೆ ಸಾಧ್ಯನೇ ಇಲ್ಲ ಮಿಸ್ಟರ್ ಧರ್ಮಣ್ಣನವ್ರೆ. ಏನಮ್ಮ ಹೀಗೆಲ್ಲ ಮಾಡ್ತೀಯಲ್ಲ? ನಿನ್ನ ಈ ಮನೆಯಿಂದ ಹೊರ ಹಾಕಿದ್ರೆ ನಮ್ಗೆ ಏನಮ್ಮ ಸಿಗುತ್ತೆ? ಸುಮ್ಮನೆ ಏನೇನೋ ಮಾತಾಡ್ಬೇಡ. ಈ ಮನೆಯ ಶಾಂತಿನ ಹಾಳು ಮಾಡಬೇಡ. ನಾನು ಈ ಮನೆ ಶಾಂತಿ ನೆಮ್ಮದಿನ ಹಾಳು ಮಾಡ್ತಿದ್ದೀನ? ಹಾಳು ಮಾಡ್ತಾ ಇರೋದು ನೀವುಗಳು. ಏನೋ ತಂದಾಕಿದ್ನ ನಾನು ಮಾಡಾಕ್ತಿದ್ದೀನಿ. 3 ಹೊತ್ತು ತಿನ್ಕೊಂಡು ಒಂದ್ ಮೂಲೆಯಲ್ಲಿ ಮುದಿ ನಾಯಿಗಳ ತರ ಬಿದ್ದಿರೋದ ಕಲ್ತ್ಕೊಳ್ಳಿ. ಏಯ್, ಬಾಯಿ ಮುಚ್ಚು ಅಂದೆ. ಇನ್ನೊಂದ್ಸರಿ ಏನಾದ್ರೂ ಮಾತಾಡಿದ್ರೆ ನನ್ನ ಬಾಯಿ ಮಾತಾಡಲ್ಲ, ನನ್ನ ಕೈ ಮಾತಾಡತ್ತೆ. ಲೇ, ಅವ್ರನ್ನ ಯಾರು ಅನ್ಕೊಂಡಿದ್ಯೆ? ನನ್ನ ದೇವ್ರು ಕಡೆ, ಈ ಮನೆಯ ಬಂಗಾರದ ಮನುಷ್ಯ. ಅವ್ರಿಗೆ ಇನ್ನೊಂದು ಮಾತಾಡಿದ್ರೆ ನಿನ್ನ ಬಾಯಲ್ಲಿ ಹುಳ ಬಿಸಾಯ್ತೀಯ. ಏನು ಅಂದೆ? ನನ್ನ ಬಾಯಿಗೆ ಹುಳ ಬೀಳುತ್ತೆ ಅಂತೇಳಿ 3 ಹೊತ್ತು ಬಿಟ್ಟಿ ಕೂಳು ತಿನ್ಕೊಂಡು ಬಿದ್ದಿರೋ ನಾಯಿಗಳು ನೀವು. ನನ್ನ ಬಾಯಿಗೆ ಹುಳ ಬೀಳುತ್ತೆ ಅನ್ನೋದು ಸೊಕ್ಕೇನೆ ನಿನಗೆ? ಏಯ್, ಹಾಕಿರೋದ್ನ ತಿನ್ಕೊಂಡು ನಾಯಿಗಳ ತರ ಬಿದ್ದಿದ್ರೆ ಸರಿ, ಇಲ್ಲ ಅಂದ್ರೆ ಅದ್ರ ಪರಿಣಾಮ ಬೇರೆನೇ ಆಗುತ್ತೆ. ಅಯ್ಯೋ ದೇವ್ರೇ, ಏನ್ ನಡೀತದೆಯಪ್ಪ ಈ ಮನೆಯಲ್ಲಿ? ಶಾಂತಿ ನಿವಾಸದಂತ ಈ ಮನೆಯನ್ನು ತತ್ತರಿಸುತ್ತಿಲ್ಲಪ್ಪ. ಈ ಮನೆಯ ನಗು ಸಂತೋಷವೆಲ್ಲವನ್ನು ಮಾಯವಾಗೋಯ್ತಲ್ಲಪ್ಪ, ಮಾಯವಾಗೋಯ್ತು. ನಾನು ಕಂಡ ಆದಾಗೋಪುರ ನುಚ್ಚು ನೂರಾಗೋಯ್ತು. ನಮ್ಮಂತ ಪಾಪಿಗಳು ಬದುಕಿರ್ಬಾರ್ದು ಸರಳ, ಬದುಕಿರ್ಬಾರ್ದು. ಈ ತರ ಎಲ್ಲ ಮಾತಾಡ್ಬೇಡಿ ಅಂದ್ರೆ ಇದು ನಮ್ಮ ಕರ್ಮ. ತಾರಾ, ತಾರಾ, ಏನ್ ಮಾಡ್ತಾ ಇದ್ದೆ ಒಳಗಡೆ? ಬಾರ ಇಲ್ಲಿ ಆಚೆ. ಏನ್ರಿ ನೀವು ಒಂದೇ ಸಮ ತಾರ ತಾರ
ಇದ್ದೀರಾ. ಎಷ್ಟು ಚೆನ್ನಾಗಿದೆ ಗೊತ್ತಾ ಫಿಲ್ಟ್ರು, ಹೊಸ್ದಾಗಿ ಬಿಟ್ಟಿದ್ದ. ಒಂದ್ ರೀಲ್ಸ್ ಮಾಡೋಣ ಅಂತ ಮಾಡ್ತಿದ್ದೆ. ಬನ್ನಿ ಬನ್ನಿ ಇಬ್ರು. ಯಾವಾಗ್ಲೂ ಈ ಫೋನ್ ಅನ್ಕೊಂಡು ಏನ್ ಹೇಳ್ತಾರ ಇದು? ತಾರಾ, ಒಂದ್ ಸಂತೋಷದ ವಿಚಾರ ಕಣೆ. ಅಣ್ಣ ಅತ್ಗೆ ಹೇಳ್ಬೇಕು. ಎಲ್ಲಿ ಅಣ್ಣ ಅತ್ಗೆ? ಅಣ್ಣ ಅತ್ಗೆ. ಕೂಗಿ ಕೂಗಿ ಗಂಟು ನೋವು ಮಾಡ್ಕೋತೀರಾ ರೀ? ಅದೇನು ಸಂತೋಷದ ವಿಚಾರ ಅಂದ್ರಲ್ಲ, ಅದನ್ನ ಮೊದಲು ನನ್ನ ಹತ್ರ ಹೇಳಿ. ಈ ವಿಚಾರನ ನನ್ನ ಅಣ್ಣ ಅತ್ಗೆಗೆ ಹೇಳ್ಬೇಕು. ಯಾಕಂದ್ರೆ ಅವ್ರು ನನ್ನ ಚಿಕ್ಕದಿಂದ ಸಾಕಿ ಬೆಳೆಸಿ ವಿದ್ಯಾವಂತನಾಗಿ ಮಾಡಿದ್ದಾರೆ. ಅದಕ್ಕೆ ಈ ವಿಚಾರನ ಅವ್ರಿಗೆ ಮೊದ್ಲು ಹೇಳ್ಬೇಕು. ಅವ್ರನ್ನ ಒಳಗಡೆಯಿಂದ ಕರ್ಕೊಂಡು ಹೋಗಿ. ಮನೆ ಒಳಗಡೆ ಇದ್ರೆ ತಾನೇ ಹೋಗಿ ಕರ್ಕೊಂಡ್ ಬರಕ್ಕೆ. ಏನಂದ? ಅಣ್ಣ ಅದ್ಕೆ ಮನೇಲಿಲ್ವಾ? ಓ, ದೇವಸ್ಥಾನಕ್ಕೆ ಹೋಗಿದಾರಾ? ಅಯ್ಯೋ ರೀ, ಏನಕ್ರಿ ಅಲ್ಗೋಗಿದ್ದೀರಾ ಇಲ್ಗೋಗಿದ್ದೀರಾ ಅದ ಇದಂತ ತಲೆ ಕೆಡ್ಸ್ಕೊತಿದ್ದೀರಾ? ನೋಡಿ ಬನ್ನಿ ಇಲ್ಲಿ. ಮೊದ್ಲು ಅದೇನೋ ಸಿಹಿ ಸುದ್ದಿ ಅಂದ್ರಲ್ಲ, ಅದನ್ನ ನನ್ನ ಹತ್ರ ಹೇಳಿ. ನಿಮ್ಮ ಅಣ್ಣ ಅದಕ್ಕೆ ವಿಚಾರನ ಆಮೇಲೆ ನಾನು ಹೇಳ್ತೀನಿ. ತಾರಾ, ಈ ಸಂತೋಷ ಸುದ್ದಿಗೆ ಅವ್ರ ಆಶೀರ್ವಾದವೇ ಕಾರಣ. ಬೇಗ ಅವ್ರನ್ನ ಕರ್ಕೊಂಡು ಹೋಗು. ಅಯ್ಯೋ, ಏನು ಅಂತ ಹೇಳಿರಿ ನೀವು? ಆಫೀಸ್ಗೆ ಹೋಗ್ಬೇಕು ಮುಂಚೆ ಅಣ್ಣಂಗೆ ಆಸ್ಪತ್ರೆಗೆ ತೋರ್ಸಕ್ಕೆ ಅದಕ್ಕೆ ಎಷ್ಟು ದುಡ್ಡು ಕೇಳ್ತಾರೋ ಅಷ್ಟು ಕೊಡು ಅಂತ ಕೇಳಿದ್ರ. ಅದಕ್ಕೆ ಅವ್ರು ಕೇಳಿದಾಗ ನಾನು ಇಷ್ಟಿಷ್ಟು ಅಂತ ಕೊಟ್ರೆ ದೊಡ್ಡವ್ರ ಮನ್ಸಿಗೆ ನೋವಾಗಲ್ವಾ? ಅದಕ್ಕೆ ಅಕ್ಕ ಬೀರು ಬಾಗ್ಲನ್ನ ತೆಗ್ದೇ ಇಟ್ಟಿದ್ದೀನಿ, ನಿಮ್ಗೆ ಎಷ್ಟು ದುಡ್ಡು ಬೇಕು ಅಷ್ಟೂ ತಗೊಂಡೋಗಿ ಅಂತ ಹೇಳ್ದೆ ರೀ. ಆದ್ರೆ ಮನೇಲಿದ್ದ ದುಡ್ಡಿನ ಜೊತೆಗೆ ನನ್ನ ಒಡವೆ ಎಲ್ಲ ದೋಚ್ಕೊಂಡು ಮನೆನೇ ಖಾಲಿ ಮಾಡ್ಬಿಟ್ಟಿದ್ದಾರೆ ಗೊತ್ತಾ? ಏನ್ ಮಾತು ಅಂತ ಆಡ್ತಾ ಇದೀಯಾ? ಕಳ್ತನ ಮಾಡಿ ಮನೆಯಲ್ಲಿರುವ ವಸ್ತುಗಳನ್ನ ದೋಚ್ಕೊ ಹೋಗುವಂತ ಅವ್ರನ್ನ ಏನು ಅಂತ ತಿಳ್ಕೊಂಡಿದ್ಯಾ? ನಿಮ್ಗಳೇ ಸರಿ ಹೋಯ್ತಲ್ಲ ಬಿಡ್ರಿ ರೀ. ಅಲ್ಲ ರೀ, ಇದ್ದಂಗೆ ಹೇಳಿದ್ರಿ ಎದ್ಗೋದ್ರು ಅಂದಂಗೆ ಒಳ್ಳೆ ಕೆಂಡ ಕೋಪ ಮಾಡ್ಕೊತಿದ್ದೀರಲ್ಲ. ನೋಡಿ, ನನ್ನ ಮಾತು ಕೇಳಿ. ನಿಜವಾಗ್ಲೂ ನಿಮ್ಮ ಅಣ್ಣ ನಿಮ್ಮ ಅದಕ್ಕೆ ನೀವ್ ಅನ್ಕೊಂಡಿರೋರಂಗಲ್ಲ. ನನ್ನ ಮಾತು ನಂಬ್ರಿ. ಏನಂದ? ನನ್ನ ತಂದೆ ತಾಯಿ ಸಮನರಾದ ನನ್ನ ಅಣ್ಣ ಅತ್ಕೆನ ನಂಬಿಕೆ ದ್ರೋಹಿಗಳು ಅಂತ್ಯ? ಏಯ್, ಅವ್ರನ್ನ ಏನು ಅಂತ ತಿಳ್ಕೊಂಡಿದ್ಯಾ? ಅವರು ತಮ್ಮ ಪ್ರಾಣ ಬೇಕಾದ್ರೂ ಬಿಟ್ರು ಸುಳ್ಳು ಮೋಸ ಮಾಡೋರಲ್ಲ. ಅವ್ರಿಗೆ ನೀನೇ ಏನು ಮಂಕೂದಿ ಎರಚಿದ್ಯಾ? ಏನಂತ ಬುಗಳ ನಾಯಿ? ಯಾಕ್ರಿ ಯಾಕ್ರಿ ಇಷ್ಟೊಂದು ಹಿಂಸೆ ಕೊಡ್ತಿದ್ದೀರಾ? ಸುಮ್ಮನೆ ಏನೇ ಹೊಡೆದು ಚಿತ್ರ ಹಿಂಸೆ ಕೊಡ್ತಿದ್ದೀರಲ್ಲ. ನೋಡಿ, ನಿಜವಾಗ್ಲೂ ನಿಮ್ಮ ಅಣ್ಣ ಅದಕ್ಕೆ ನೀವ್ ಅನ್ಕೊಂಡಿರೋಷ್ಟು ಒಳ್ಳೆಯವ್ರಲ್ಲ. ನಿಮ್ಮ ಮುಂದೆ ಒಳ್ಳೆಯವ್ರ ತರ ಆಕ್ಟ್ ಮಾಡ್ತಾ ಇದ್ರು. ನನ್ ಮಾತ್ ನಂಬ್ರಿ, ನನ್ ಮಾತ್ ಕೇಳಿ. ನಾನು ನಿನ್ ಮಾತನ್ನ ಕೇಳದ? ಅದು ಸಾಧ್ಯವಿಲ್ಲದ ಮಾತು. ಅವ್ರು ಯಾಕೆ ನಮ್ಮ ಮುಂದೆ ಒಳ್ಳೆಯವ್ರಂತ ನಟಿಸಿ ಅವ್ರ್ಯಾಕೆ ನಮ್ಮ ಮುಂದೆ ಒಳ್ಳೆಯವ್ರಂತೆ ನಟಿಸ್ಬೇಕು? ನೀನು ಕಣೆ ನನ್ನ ಮುಂದೆ ನಟನೆ ಮಾಡ್ತಾ ಇರೋದು. ನೋಡೆ, ಈ ಮನೇಲಿ ನಮ್ಮಣ್ಣ ಅದಕ್ಕೆ ದೇವ್ರಂತೆ ಇದ್ರು ಅಂತ ಅವ್ರಿಗೆ ಈ ಮನೇಲಿ ಜಾಗ ಇಲ್ಲ ಅಂದ್ಮೇಲೆ ಅವ್ರಿಗಿಲ್ಲದ ಈ ಮನೆ ಋಣ ನನಗೂ ಬೇಡ ಕಣೆ. ನನ್ನ ಮೈದುನರೇ ತನ್ನ ಸರ್ವಸ್ವ ಅನ್ಕೊಂಡಿದ್ದ ನನ್ನ ಅತ್ತಿಗೆಗೆ ನಾನು ಕಳಂಕಿತನಾಗ್ಬಿಟ್ಟೆ. ಯಾಕೆ ಯಾಕೆ ಈ ರೀತಿ ಮಾಡಿದೆ? ನನ್ನ ಅಣ್ಣ ವಿನಯನ ಸಂಚು ಮಾಡಿ ಮನೆಯಿಂದ ಹೊರ ಹಾಕ್ತೆ. ಅದೇ ರೀತಿ ನನ್ನ ಧರ್ಮಣ್ಣ ಮತ್ತು ನನ್ನ ಅತ್ತಿಗೆನ ನನ್ನಿಂದ ದೂರ ಮಾಡಿ ನಾವಿಬ್ರು ಚೆನ್ನಾಗಿರ್ಬೋದು ಅಂತ ಮಾಡಿದ್ದೀನಿ.
ಅದು ಸಾಧ್ಯವಿಲ್ಲ ಕಣೆ, ಅದು ಸಾಧ್ಯವಿಲ್ಲ. ನನ್ನ ಒಳ ಹುಟ್ಟಿದ ಅಣ್ಣ ಹತ್ತಿಗೆಯನ್ನ ಬಿಟ್ಟು ನಾನು ಒಂದು ಕ್ಷಣನೂ ಈ ಮನೇಲಿ ಇರೋದಿಲ್ಲ. ಈ ಮನೇಲಿ ನೀನೇ ಚೆನ್ನಾಗಿರು. ನೀನೇ ಸಾಕಿದ ಗಿಣಿ ಅಂತ ನನ್ ಕಂಡ್ಕೊಂಡ್ರೆ ನೀನೇ ನನ್ ಪಾಲ್ಗದ್ದಾಗ್ಬಿಟ್ಟಲ್ಲೇ. ನೀನೇ ಸಾಕಿದ ಗಿಣಿ, ನಿನ್ನ ಮುತ್ತಿನ ಗಿಣಿ ಹತ್ತಾಗಿ ಕುಕ್ಕಿತಲ್ಲೋ, ನಿನ್ನ ಹತ್ತಾಗಿ ಕುಕ್ಕಿತಲ್ಲೋ. ನೀನೇ ಸಾಕಿದ ಗಿಣಿ, ನಿನ್ನ ಮುತ್ತಿನ ಗಿಣಿ. ಚಿನ್ನದ ಚೂರಿ ಚಂದಾವ ತೋರಿ, ಚಿನ್ನದ ಚೂರಿ ಚಂದಾವ ತೋರಿ ಬೆನ್ನಲ್ಲೇ ತೂರಿತಲ್ಲೋ, ಬೆನ್ನಲ್ಲೇ ತೂರಿತಲ್ಲೋ. ನೆತ್ತಾರ ಹೀರಿತಲ್ಲೋ, ನಿನ್ನ ನೆತ್ತಾರ ಹೀರಿತಲ್ಲೋ. ನೀನೇ ಸಾಕಿದ ಗಿಣಿ, ನಿನ್ನ ಮುತ್ತಿನ ಗಿಣಿ. ಬೀಸೋ ಗಾಳಿ ಬಿರುಗಾಳಿಯಾಗಿ, ಬೀಸೋ ಗಾಳಿ ಬಿರುಗಾಳಿಯಾಗಿ ಬೆಂಕಿಯ ಮಳೆ ತಂತಲ್ಲೋ, ಬೆಂಕಿಯ ಮಳೆ ತಂತಲ್ಲೋ. ಬೆಂಕಿಲಿ ಬೆಂದೆಯಲ್ಲೋ, ಉರಿ ಬೆಂಕಿಲಿ ಬೆಂದೆಯಲ್ಲೋ. ನೀನೇ ಸಾಕಿದ ಗಿಣಿ, ನಿನ್ನ ಮುತ್ತಿನ ಗಿಣಿ. ಹೂವಾಗಿ ಅರಳಿ ಹಾವಾಗಿ ಕೆರಳಿ, ಹೂವಾಗಿ ಅರಳಿ ಹಾವಾಗಿ ಕೆರಳಿ ಪ್ರಾಣವ ಹಿಂಡಿತಲ್ಲೋ, ಪ್ರಾಣವ ಹಿಂಡಿತಲ್ಲೋ. ಎದೆಯೆಲ್ಲ ಸಿಡಿಯಿತಲ್ಲೋ, ನಿನ್ನ ನಗುವೆಲ್ಲ ಹುಡುಕಿತಲ್ಲೋ. ನೀನೇ ಸಾಕಿದ ಗಿಣಿ, ನಿನ್ನ ಮುತ್ತಿನ ಗಿಣಿ ಹತ್ತಾಗಿ ಕುಕ್ಕಿತಲ್ಲೋ, ನಿನ್ನ ಹತ್ತಾಗಿ ಕುಕ್ಕಿತಲ್ಲೋ, ಹತ್ತಾಗಿ ಕುಕ್ಕಿ
ನಿನಗಾಗಿರೋ ಮೋಸಕ್ಕೆ ಈ ನಿನ್ನ ತಂಗಿ ಅದಕ್ಕೆ ಸಿರನ್ನ ತೀರಿಸ್ಕೊಂಡಿದ್ದಾಳೆ ಅಕ್ಕ. ಇದು ಕಲಿಯುಗ. ಅನೀತಿ ಅಧರ್ಮಕ್ಕೆ ಬೆಲೆನೇ ಹೊರತು ನ್ಯಾಯ ನೀತಿ ಸತ್ಯಕ್ಕೆ ಧರ್ಮಕ್ಕೆ ಬೆಲೆನೇ ಇಲ್ಲ. ಮಾಡಿದುಣ್ಣ ಮಾರಾಯ ಅನ್ನೋಗೆ ನಾವು ಮಾಡಿದ ಪಾಪಗಳನ್ನ, ನಾವು ಮಾಡಿದ ಪುಣ್ಯಗಳನ್ನ ನಾವೇ ಇಲ್ಲಿ ಅನುಭವಿಸ್ಬೇಕು. ಅನುಭವಿಸ್ತೀವಿ ಕೂಡ. ವಿನಯ್, ನೀನ್ ಮಾಡಿದ ಪಾಪ ಕಣೋ, ಆದ್ರೆ ನಾನು ಮಾಡಿದ್ದು ಶಾಪದ ಕಣೋ. ನೀನು ಮಾಡಿದ ಪಾಪಕ್ಕೆ ನಾನು ಕೊಟ್ಟ ಶಿಕ್ಷೆ ನಿಮ್ಮ ಅಣ್ಣ, ಅದಕ್ಕೆ ನಿನ್ನ ತಮ್ಮ ಎಲ್ಲ 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 ಬೀದಿ ಪಾಲು. ತಾರಾ, ನಗು, ಸಂತೋಷದಿಂದ ನಗು. ನಿನ್ನ ಅಕ್ಕಳ ಸಾವಿಗೆ ಕಾರಣ ಅನ್ನೋದ್ರ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಸಂತೋಷದಿಂದ ನಗು. ತಾರಾ, ಇದು ನಮಗೆ ಶಾಶ್ವತವಲ್ಲಮ್ಮ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ. ಶಬಾಷ್ ತಂಗಿ, ಶಬಾಷ್. ನಿನ್ನ ಗುಣ ಮೆಚ್ಚುವಂತದ್ದೇ. ಅಣ್ಣ, ನೀನ್ ನನ್ನನ್ನು ಹೊಗಳುತ್ತಿದ್ಯೋ ತೆಗಳುತ್ತಿದ್ಯೋ ನನಗೊಂದು ಅರ್ಥ ಆಗ್ತಿಲ್ಲ. ಅದೇನ್ ಹೇಳ್ಬೇಕು ಸ್ಟ್ರೇಟ್ ಆಗಿ ಹೇಳಕ್ಕಾಗಲ್ವಾ? ಹೇಗ್ ತಾನೇ ಅರ್ಥ ಆಗ್ಬೇಕು ಹೇಳು? ಸತ್ಯ ಅಸತ್ಯ ಏನು ಎಂಬುದನ್ನು ನಾನು ತಿಳಿಯನಾದೆ. ಆದರೆ ನಾನೆಷ್ಟು ಬೇಡವೆಂದರೂ ದುಡುಕಿ ಕೂಡ ಹಾಲಿನಂತ ಸಂಸಾರವನ್ನು ಒಡೆದು ನುಚ್ಚು ನೂರು ಮಾಡಿ ಅಣ್ಣ ಅತ್ತಿಗೆ ಸಂಬಂಧವನ್ನು ದೂರ ದೂರ ಮಾಡಿ ತಪ್ಪು ಮಾಡ್ಬಿಟ್ಟೆ ತಾರಾ, ತಪ್ಪು ಮಾಡ್ಬಿಟ್ಟೆ. ಅಣ್ಣ, ಒಳ್ಳೆ ಕೊಂಕಣ ಸುತ್ತಿ ಮೈಲಾರಿಗೆ ಬಂದ್ರು ನಂಗೆ ನೀನ್ ಕುಂಕುಮ ಮಾತೆಲ್ಲ ನನಗೆ ಅರ್ಥ ಆಗಲ್ಲ. ಅದೇನ್ ಹೇಳ್ತೀಯೋ ಅದನ್ನ ನೇರವಾಗಿ ನನಗೆ ಅರ್ಥ ಆಗತ್ತರ ಹೇಳು ಅಷ್ಟೇ. ಹೇಳೋಣ, ಸರಿಯಾಗಿ ಹೇಳು. ತಾರಾ, ನೀನ್ ಅನ್ಕೊಂಡಂಗೆ ನಿನ್ನ ಅಕ್ಕಳ ಸಾವಿಗೆ ಕಾರಣ ವಿನಯ್ ಅಲ್ಲಮ್ಮ. ಅವನೊಬ್ಬ ನಯ ವಿನಯ ತುಂಬಿಕೊಂಡಿರುವಂತಹ ವ್ಯಕ್ತಿ. ನಿನ್ನ ಅಕ್ಕಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಹುಚ್ಚ ಕಣಮ್ಮ. ತನ್ನ ಪ್ರೀತಿ ವಿಚಾರವನ್ನು ಮನೆಯವರೊಂದಿಗೆ ಹಂಚ್ಕೊಂಡು ಮದುವೆಯಾಗಿ ಬಾಳ್ಬೇಕು ಅಂತ ಆರೈಸ್ತನು ಕಣಮ್ಮ. ಅಂತ ಒಂದು ಒಳ್ಳೆ ಸಂಬಂಧವನ್ನ ಮನೆಯಿಂದ ಹೊರ ಹಾಕಿ ತಪ್ಪು ಮಾಡ್ಬಿಟ್ಟಿರ್ತಾರ. ಅವ್ರುಗಳ ಶಾಪ ನಮ್ಮನ್ನ ಸುಮ್ನೆ ಬಿಡುತ್ತಾ? ಸುಮ್ನೆ ಬಿಡುತ್ತೇನಮ್ಮ, ಸುಮ್ನೆ ಬಿಡುತ್ತಾ? ನೀನ್ ಏನ್ ಹೇಳ್ತಿದ್ಯಾ? ನಮ್ಮ ಅಕ್ಕನ ಸಾವಿಗೆ ಆ ವಿನಯ್ ಕಾರಣ ಅಲ್ವಾ? ಮತ್ತೆ ಯಾವ ಕಾರಣ ಹೇಳಣ್ಣ, ಹೇಳು. ಮತ್ತೆ ಯಾವ ಕಾರಣ? ತಾರಾ, ಸಮಾಧಾನದಿಂದ ಕೇಳು. ನನ್ನ ತಂಗಿ ದೀಪಾಳ ಸಾವಿಗೆ ಕಾರಣ ಆ ಸಾವ್ಕಾರ ರಾಮೇಗೌಡನ ಮಗ ವಿಷಕಂಠ ಕಣಮ್ಮ, ವಿಷಕಂಠ. ಅಂದ್ರೆ ನಮ್ಮಕ್ಕ ದೀಪಂಗೋ ವಿಷಗೊಂಡಗೂ ಏನ್ ಸಂಬಂಧ? ಅವನಿಂದ ನಮ್ಮಕ್ಕ ಯಾಕೆ ವಿಷ ಕುಡಿತಾಳೆ? ಕಾರಣ ಬೇಕಲ್ವಾ? ಕಾರಣ ಹೇಳಣ್ಣ, ಕಾರಣ ಹೇಳು. ಕಾರಣ ಬೇಕಾದಷ್ಟಿದೆ. ಆ ಚಾಂಡಾಳ ವಿಷಕಂಠ ನನ್ನ ತಂಗಿ ಕೆಟ್ಟ ಕಣ್ಣುಗಳು ಬಿದ್ದು ಅವನ ಕಾಮ ದೃಷ್ಟಿಗೆ ಸಿಕ್ಕಿ ನನ್ನ ತಂಗಿ ಬಹಳ ಹಳವಾಗಾಯ್ತು. ಅವಳು ಒಬ್ಬಳೇ ಇದ್ದ ಸಮಯವನ್ನು ನೋಡಿ ಅವಳನ್ನ ಬಲಾತ್ಕಾರ ಮಾಡಿದ್ದಾನೆ ಕಣಮ್ಮ, ಬಲಾತ್ಕಾರ ಮಾಡಿದ್ದಾನೆ. ಬಲಾತ್ಕಾರಕ್ಕೆ ಬಲಿಯಾದ ದೀಪ ತನ್ನ ಕೆಟ್ಟ ಮುಖವನ್ನು ತೋರಿಸಬಾರ್ದೆಂದು ನಮ್ನೆಲ್ಲ ದೂರ ದೂರ ಮಾಡಿ ಹೋಗ್ಬಿಟ್ಲು ತಾಯಿ, ದೂರ ಮಾಡಿ ಹೋಗ್ಬಿಟ್ಲು. ಯಾಕೆ ದಿನ ಈ ವಿಷಯನ ನನ್ನಿಂದ ಮುಚ್ಚಿಟ್ಟೆ? ಯಾಕೆ ನನಗೆ ನೀನು ಮೊದಲೇ ಸತ್ಯ ಹೇಳಲಿಲ್ಲ? ಯಾಕೆ ಹೇಳಲಿಲ್ಲ? ಸಾರಾ, ನಾನು ಹೇಗ್ ತಾನೇ ಹೇಳಿ? ಹಿಂದೆ ನನಗೆ ಆ ವಿಷಯ ಆ ಮನೆ ಗುಮಾಸ್ತ ತಿಪ್ಪೇಸ್ವಾಮಿಯಿಂದ ತಿಳಿತು. ಆ ವಿಷಯ ತಿಳಿಸಿ ಅವನು ಕೂಡ ದುಃಖಪಟ್ಟನಮ್ಮ. ತಾರಾ, ನನ್ನ ತಂಗಿ ದೀಪಾಳ ಸಾವಿಗೆ ಕಾರಣರಾದವರನ್ನ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣಮ್ಮ, ಸುಮ್ಮನೆ ಬಿಡೋದಿಲ್ಲ. ಈಗ ದುಃಖ ಪಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಣ್ಣ. ನಮ್ಮ ಅಕ್ಕನ ಸಾವಿಗೆ ಯಾರು ಕಾರಣ ಆಗಿದಾರೋ ಅವರಿಗೆ ಸರಿಯಾದ ಶಿಕ್ಷೆನ ಕೊಡ್ಲೇಬೇಕು. ಕೊಡ್ತೀನಿ. ನಾನೆಂತ ಪಾಪಿ ಅಣ್ಣ. ನಾನೇ ನನ್ನ ಕೈಯಾರನ್ನ ನೀಡಿ ಸಂಸಾರನೇ ಹಾಳು ಮಾಡ್ಕೊಬಿಟ್ಟೆ. ಎಂತ ಒಳ್ಳೆ ಜನಗಳನ್ನೆಲ್ಲ ಬೀದಿ ಪಾಲ್ ಮಾಡ್ಬಿಟ್ಟೆ ಅಣ್ಣ. ಇಲ್ಲ ಅಣ್ಣ, ಇಲ್ಲ.
ನನ್ನ ತಪ್ಪಿಗೂ ನನ್ನ ಶಿಕ್ಷೆ ಅನುಭವಿಸ್ತೀನಿ. ಅದಕ್ಕೂ ಮೊದಲು ನನ್ನ ಅಕ್ಕನ ಸಾವಿಗೆ ಕಾರಣ ಆದವ್ರಿಗೆ ಸರಿಯಾದ ಶಿಕ್ಷೆನ ಕೊಟ್ಟು ನನ್ನ ತಪ್ಪಿಗೆ ನಾನು ಶಿಕ್ಷೆನ ಅನುಭವಿಸ್ತೀನಿ ಅಣ್ಣ, ಅನುಭವಿಸ್ತೀನಿ. ತಾರಾ, ಯಾವುದಕ್ಕೂ ದುಡುಕ್ಬೇಡ ಕಣಮ್ಮ. ನಾನು ಮತ್ತೊಂದ್ಸಾರಿ ಹೇಳ್ತಾ ಇದ್ದೀನಿ, ದುಡುಕು ಬಹಳ ಕೆಡುಕು ತಾಯಿ. ನಾವು ಯಾವತ್ತೂ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ಯಾವಾಗ್ಲೂ ದುಡುಕ್ಬೇಡ ಸಮಾಧಾನ ಸಮಾಧಾನ ಇದೇ ಆಗೋಯ್ತಲ್ಲ ನಿನಗೆ. ನೋಡು, ಧೈರ್ಯವಾಗಿರು. ನ್ಯಾಯದ ಪರವಾಗಿ ಧರ್ಮದ ಪರವಾಗಿರೋ ನನಗೆ ಏನೂ ಆಗೋದಿಲ್ಲ ಅಣ್ಣ. ನೋಡು, ಅವರಿಗೆಲ್ಲ ಸರಿಯಾದ ಶಿಕ್ಷೆನ ನಾನು ಕೊಡ್ತೀನಿ. ನೀನು ನಾನು ಹೇಳ್ದಂಗೆ ಕೇಳು, ಅಷ್ಟೇ ಸಾಕು. ತಾರಾ, ನಿನಗೇನು ಆಗ್ಬೇಡ್ದು ಅಂತ ತಾನೇ ನಾನು ಹೇಳ್ತಾ ಇರೋದು. ಯಾಕಂದ್ರೆ ಒಡ ಹುಟ್ಟಿದ ತಂಗಿ ಅಂತ ಇರೋದು ನೀನೊಬ್ಳೆ. ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಜೀವಂತವಾಗಿರ್ತೀನ? ಅಣ್ಣ, ನಿನ್ನ ಜೀವ ನನ್ನಲ್ಲಿ, ನನ್ನ ಜೀವ ನಿನ್ನಲ್ಲಿ. ನಾವಿಬ್ರು ಅಕ್ಕನ ಅಷ್ಟೇ ಪ್ರೀತಿ ಮಾಡ್ತಿದ್ವಿ ತಾನೆ. ಅವಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಲೇಬೇಕು ಅಲ್ವಾ ಅಣ್ಣ? ನೋಡು, ಇದೊಂದ್ಸರಿ ನನ್ನ ಮಾತು ಕೇಳು, ನನ್ಗೇನು ಆಗೋದಿಲ್ಲ. ನಾನು ನಿನಗೆ ಪ್ರಾಮಿಸ್ ಮಾಡ್ತಿದ್ದೀನಿ. ಬಾ ನನ್ನ ಜೊತೆ, ಬಾ ಅಣ್ಣ, ಬಾ. ಸರಿ.